ಈಗ ನೆಲ ನೋಡೋದಲ್ವೇ? ನನ್ನ ಹತ್ರ ಮಾತಾಡೋದಕ್ಕೂ ಮುಂಚೆ, ನನಗೆ ಚಾಲೆಂಜ್ ಮಾಡೋದಕ್ಕೂ ಮುಂಚೆ, ಪಂದ್ಯ ಇಡೋದಕ್ಕೂ ಮುಂಚೆ ಈ ಪ್ರಜ್ಞೆ ಇರಬೇಕಿತ್ತು. ಯಾರ ಹತ್ರ ಮಾತಾಡ್ತಿದ್ಯಾ, ಏನ್ ಮಾತಾಡ್ತಿದ್ಯಾ, ದೊಡ್ಡೋರ ಹತ್ರ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದು ಸೆನ್ಸ್ ಇರ್ಬೇಕಾಗಿತ್ತು ನಿನ್ಗೆ. ಹೈ ಪಿಚ್ಚಲ್ಲಿ ತೊಡೆ ತಟ್ಟಿ ಹೇಳೋರ್ ತರ ಹೆವಿ ಬಿಲ್ಡಪ್ ಅಲ್ಲಿ ಡೈಲಾಗ್ ಎಲ್ಲ ಹೊಡೆದು ಹೋದೆ. ಈಗೆಲ್ಲಿದೆ? ಒಂದ್ ನೆನ್ಪಿಟ್ಕೊಳ್ಳಿರ್ತೆ, ಕಾಡೋ ಕೈ ಒಂದಿದ್ರೆ ಕಾಪಾಡೋ ಕೈ 100 ಇರುತ್ತೆ. ಆ 100 ಕೈ ಬಯಸೋದು ಒಂದೇ, ನಿಯತ್ತು. ಅದು ನನ್ನ ಹತ್ರ ಇದೆ, ನಿಮ್ಗಳ ಹತ್ರ ಇಲ್ಲ ಬಿಡಿಯತ್ತೆ. ಅಯ್ಯೋ, ತಣ್ಣಗಾಗಿರೋ ಮಸಾಲೆ ವಡೆ ತರ ಆಗೋಗಿದೆಯಲ್ಲ ಗೀತಾ. ಹೇಗ್ ನೋಡೋದು ಈ ಕಣ್ಣಲ್ಲಿ ಇದನ್ನೆಲ್ಲ? ಹಾಕೋ ರೋಪು, ಹೊಡೆಯೋ ಚಿಟ್ಕೆ, ಎದುರು ಮಾತು ಎಲ್ಲ ಎಲ್ಲಿ ಹೋಯ್ತೆ? ಸೋತೋಯ್ತು ತಂಗ್ಯವ್ವ. ಏಯ್, ಮಾತಾಡೋದೇ ಘನತೆ ಆಗಲ್ಲ. ಘನತೆ ಇರೋ ನಮ್ಮಂತವ್ರ ಮುಂದೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಗೆಲುವು ಮೈಗೆ ಹತ್ತಲ್ಲ, ತಿಳ್ಕೊ. ನಿನ್ನ ಸ್ವಾಭಿಮಾನ ಇವತ್ತು ಹೇಗೆ ಇಲ್ಲಿ ಬಂದು ಕೂತಿದೆ ನೋಡು. ಅಂದ್ರೆ ಕಾಲ ಕೆಳಗಡೆ ಇದೆ. ಲೇ ಗೀತಾ, ನೀನ್ ಈಗ ನಿಂತ್ರೆ ಹೆಂಗೆ? ತಪ್ಪಲ್ವಾ ಇದು? ನೀನ್ ಸೋತಿದ್ಯಾ ಅಂತ ನನ್ಗೆ ಕಾಣಿಸೋದ್ ಬೇಡವಾ? ನಾವು ಅದನ್ನ ಸೆಲೆಬ್ರೇಟ್ ಮಾಡೋದು ಬೇಡವೇನೆ ಗೀತಾ? ನೋಡು, ಸೋತೋರು ಗೆದ್ದೋರ ಕಾಲಿಗೆ ಉದುದ್ದ ದೀರ್ಘದಂಡ ಬೀಳ್ಬೇಕು. ಅಯ್ಯೋ, ನನ್ ತಪ್ಪ ಅಂತ ಗೊಳೋ ಅಂತ ಹೇಳ್ಕೊಂಡು ಬಾಯಿ ಬಾಯಿ ಲಬ 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 ಲಬೋ ಅಂತ ಬಡ್ಕೋಬೇಕು. ಮಾಡು. ಕಣ್ಣೀರಲ್ಲಿ ಪಾದ ತೊಳಿಬೇಕು. ನನ್ನ ತಂಗಿಯವ ಅದಕ್ಕೋಸ್ಕರ ಕಾಯ್ತಿದ್ದಾಳೆ. ಮಾಡೆ ಮಾಡೆ. ಅವಳದು ಹೆಂಗರಳು ಪಾಪ, ನೀ ನನ್ನ ಕ್ಷಮಿಸಿದ್ರು ಕ್ಷಮಿಸ್ಬಹುದು. ನನ್ನ ಕ್ಷಮಿಸಿಗಳು ಅಂತ ಹತ್ಬಿಡು. ಅವಳು ಮನಸ್ಸು ಬದಲಾಯಿಸೋದಕ್ಕಿಂತ ಮುಂಚೆ ಪ್ಲೀಸ್ ಆ ಕೆಲಸ ಮಾಡೆ. ಪ್ಲೀಸ್ ಕಣೆ, ಮಾಡೆ. ಏನೇ ಆಗ್ ನಿಂತಿದ್ಯಾ? ಹೇಳಿದ್ ಮಾಡೋ. ಸೋಲೋಕಿನ್ನೂ 5 ನಿಮಿಷ ಇದೆ. ಇಷ್ಟು ಬೇಗ ಏನ ಕಾಲಿಗೆ ಬೀಳೋದು ಅಂತನಾ? ಅಥವಾ 25,000 ನಾನು ಕಟ್ಟೇ ಕಟ್ತೀನಿ ಅನ್ನೋ ಭ್ರಮೇನ? ಆಯ್ತು ಬಿಡು, ಎಷ್ಟೊತ್ತು ಕಾದಿದ್ದೀವಂತೆ? ಒಂದು 5 ನಿಮಿಷ ಜಾಸ್ತಿ ಆಗುತ್ತಾ ಅಲ್ವಾ ತಂಗ್ಯವ? ಜಸ್ಟ್ ಎ ಮಿನಿಟ್, ನಾನು ಟೈಮರ್ ಆನ್ ಮಾಡ್ತೀನಿ. ಅಕೌಂಟ್ ಸೆಕ್ಷನ್ ಕ್ಲೋಸ್ ಆಗಕ್ಕೆ ಇನ್ನು ಉಳಿದಿರೋದು 5 ನಿಮಿಷ. ನೀನ್ ಫೀಸ್ ಕಟ್ಟಕ್ಕೆ ಬಾಕಿ ಉಳಿದಿರೋದು ಓನ್ಲಿ 5 ಮಿನಿಟ್ಸ್. ದಿ ಗೇಮ್ ಬಿಗಿನ್ಸ್ ನೌ. ಸುಶೀಲಾ, ಸೊಪ್ಪು ಬಿಡಿಸ್ತಾ ಇದ್ದೀಯಾ? ಬಿಡ್ಸು ಬಿಡ್ಸು. ಉಫ್, ಏನ್ ಬಿಸ್ಲು ಅಂತೀನಿ. ಸುಶೀಲಾ, ಇವತ್ತಿಗೆ ನನಗೂ ಸರ್ಕಾರಕ್ಕೂ ಇದ್ದ ಸಂಬಂಧ ಮುಗೀತು. ನಿಮಗೂ ಸರ್ಕಾರಕ್ಕೂ ಏನ್ ಸಂಬಂಧ ಇತ್ತು ರೀ? ಲೇ,
ನಾನು ಇಷ್ಟು ದಿನ ಸರ್ಕಾರದ ಕೆಲಸ ತಾನೇ ಮಾಡ್ತಾ ಇದ್ದಿದ್ದು, ಸರ್ಕಾರಿ ಸಂಬಳ ತಾನೇ ತಿಂತಾ ಇದ್ದಿದ್ದು ಅಲ್ವೇ. ನಾನೀಗ ಮಾಡ್ತಿರೋ ಸರ್ಕಾರಿ ಕೆಲಸ ಬಿಟ್ಟೆ ಅಂದ್ಮೇಲೆ ನನಗೂ ಸರ್ಕಾರಕ್ಕಿರೋ ಸಂಬಂಧ ಹೋದಾಗೆ ತಾನೆ. ಏನ್ರಿ ಹೇಳ್ತಿದ್ದೀರಾ? ಕೆಲ್ಸ ಬಿಟ್ರಾ? ರಾಜೀನಾಮೆನ ಎಸ್ತ್ ಬಂದಿದ್ದೀನಿ ಕಣೆ. ಒಳ್ಳೆ ಮಜ್ಜಿಗೆ ಮಾಡ್ಕೊಂಬಾರೆ. ಮುಂದೆ ಜೀವನಕ್ಕೆ ಏನ್ರಿ ಮಾಡೋದು? ಯಾವ ಧೈರ್ಯದ ಮೇಲೆ ಕೆಲ್ಸ ಬಿಟ್ರಿ? ಏ, ಬಿಡೋದಕ್ಕೆ ಧೈರ್ಯ ಬೇಕಾಗಿಲ್ಲ, ಜೀವನಕ್ಕೆ ಸರ್ಕಾರಿ ಕೆಲಸನೂ ಬೇಕಾಗಿಲ್ಲ. ಇಷ್ಟಕ್ಕೂ ಸರ್ಕಾರಕ್ಕೆ ನಾವು ಬೀಗರಾದ್ಮೇಲೆ ಸರ್ಕಾರಿ ಕೆಲಸ ನಮ್ಗೆ ಹಾಕಬೇಕು. ಮನೆ ಖರ್ಚು, ಬರೋ ಬಿಲ್ಲು, ರೇಷನ್ನು ಇವೆಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಆಗುತ್ತೆ ಬಿಡೆ. ವ್ಯವಸ್ಥೆ ಆಗಕ್ಕೆ ದುಡ್ಡು ಬೇಕು. ಆ ದುಡ್ಡು ಎಲ್ಲಿಂದ ಬರುತ್ತೆ? ಬರುತ್ತೆ ಸುಶೀಲ. ಮಿನಿಸ್ಟ್ರು ಬೀಗರಿಗೆ ದುಡಿಯೋ ಅವಶ್ಯಕತೆ ಇರೋಲ್ಲ. ಕೂತಿರೋ ಜಾಗಕ್ಕೆ ಮಹಾಲಕ್ಷ್ಮಿ ಬಂದು ಕಬೋರ್ಡ್ನಲ್ಲಿ ಕಾಲ್ ಮುರ್ಕೊಂಡು ಕೂತ್ಕೊಳ್ಳ ಅಂತ ಕೇಳ್ತಾಳೆ, ನೋಡ್ತಾ ಇರು. ಇನ್ಮೇಲೆ ಸುಶೀಲ, ನಾನು 24/7 ಮನೇಲೇ ಇರ್ತೀನಿ. ಯಾರಾದರೂ ಬಂದು ಅಪ್ಪಿ ತಪ್ಪಿ ನನ್ನ ನೋಡ್ಬೇಕು ಅಂತ ಕೇಳಿದ್ರೆ ಮೊದಲು ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಂತ ಹೇಳು. ರೀ, ಆದ್ರೂ ನೀವೇ ಕೆಲಸ ಬಿಡಬಾರ್ದಾಗಿತ್ತು. ದೇವರಸಿ ದುಡಿಬೇಕು ಅಂದ್ರೆ ಸ್ಪಾಟ್ಗೆ ಹೋಗಿ ಕೆಲಸ ಮಾಡಬೇಕು ಸುಶೀಲ. ಬುದ್ಧಿ ಓಡಿಸಿ ದುಡಿಬೇಕು ಅಂದ್ರೆ ಮನೇಲಿದ್ರು ಸಾಕು. ಇದೊಂಥರ ವರ್ಕ್ ಫ್ರಮ್ ಹೋಮ್ ಇದ್ದ ಹಾಗೆ ಕಣೆ. ಮಂತ್ರಿ ಬೀಗ ಅಂದ್ರೇನು, ಒಂಥರ ಹೋಮ್ ಮಿನಿಸ್ಟರ್ ಇದ್ದ ಹಾಗೆ. ಸುಶೀಲ, ನಿನ್ನ ಮಜ್ಜಿಗೆ ಕೇಳ್ದೆ ಅಲ್ವಾ? ಬೇಡ ಬೇಡ, ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡು, ಸ್ನಾನ ಮಾಡ್ಕೊಂಡು ಬಂದು ತಿಂತೀನಿ. ಯಾಕೆ ಅಂದ್ರೆ ನೆಗೆದ್ ಬಿದ್ಮೇಲೆ ಸ್ನಾನ ಮಾಡಲೇಬೇಕು. ಮನುಷ್ಯ ಆದ್ರೇನು, ಕೆಲಸ ಆದ್ರೇನು ಅಲ್ವಾ? ಉಪ್ಪಿಟ್ಟು ಸ್ವಾಭಿಮಾನದ ಗೀತ. ಕಾಲಿಗೆ ಬೀಳೋದಕ್ಕಿನ್ನ ಬಾಕಿ ಬೀಳೋದ್ರದ್ದು ಬರೀ 2 ನಿಮಿಷ ಮಾತ್ರ. ನೀನು ಕಾಲು ಹಿಡೋದಕ್ಕಿಂತ ಮುಂಚೆ ವಾರ್ಮಪ್ ಏನಾದರೂ ಮಾಡೋದಿದ್ರೆ ಮಾಡು. ಹಂಗ್ಯವ ಈಜದಿರ್ ಗೊತ್ತಾಗ್ಯವ, ಸ್ವಲ್ಪ ಪಾದ ಕಾಣ್ಲಿ ಅವಳಿಗೆ. ನೋಡು ಪಾದ. ನೀನು ಸರಿಯಾಗಿದ್ಯಾ ಮಾಮ. ಸೈಕಲ್ ತುಳಿಯೋರ್ಗೆಲ್ಲ ವಾರ್ಮ್ ಅಪ್ ಬೇಕಾಗುತ್ತಾ? 2 ನಿಮಿಷ. ಇನ್ನು ಕೇವಲ 2 ನಿಮಿಷ ಮುಗ್ದಿದ ತಕ್ಷಣ ತುಬಕ್ಕಂತ ಕಾಲ್ ಮುಂದೆ ಮುಗಿಸಿರ್ತಾರೆ. ತಂಗೆವ ಕಾಲ್ ಮುಗಿತಿದ್ದಾಳಲ್ಲ, ಮೋಸ್ಟ್ಲಿ ಯಾರು ಆಲ್ ದಿ ಬೆಸ್ಟ್ ಅಂತ ಮೆಸೇಜ್ ಕಳಿಸಿರ್ಬೇಕು. ಗೀತಾನ ಮಾತಾಡ್ತಾ ಇರೋದು? ಹೌದು ಸರ್. ನಮಸ್ಕಾರನಮ್ಮ, ನನ್ನ ಹೆಸರು ಸುವರ್ಣ ಕುಮಾರ್ ಅಂತ. ನಿನ್ನ ಹತ್ರ ಮಾಸ್ಕ್ ತಗೊಂಡ್ರಲ್ಲ, ಚರಣ್ ರಾಜ್ ಅವ್ರ ಫ್ರೆಂಡು. ನೀನ್ ಅವ್ರಿಗೆ ಹೊಲ್ದು ಕೊಟ್ಟಿರೋ ಮಾಸ್ಕ್ಗಳನ್ನು ನೋಡಿದೆ, ತುಂಬಾ ಚೆನ್ನಾಗಿದೆಯಮ್ಮ. ಬೀದಿ ಬೈದಿಲ್ ಕೂತು ಸ್ವಂತ ಸಂಪಾದನೆ ಮಾಡಿ ಫೀಸ್ ಕಟ್ಟಿ ಓದ್ಬೇಕು ಅನ್ನೋ ನಿನ್ನ ಆಶಯ ನನಗೆ ತುಂಬಾ ಹಿಡಿಸ್ತು. ಅದಕ್ಕೆ ನನ್ನ ಸೇವಾ ಸಮಾಜಕ್ಕೆ ಅಗತ್ಯ ಇರೋ 5,000 ಮಾಸ್ಕ್ಗಳನ್ನು ಆರ್ಡರ್ನ ನಿನಗೆ ಕೊಡ್ತಾ ಇದ್ದೀನಿ. ಸರ್, ಬರೀ ಬಾಯಿ ಮಾತಲ್ಲಿ ಹೇಳ್ತಿಲ್ಲಮ್ಮ ಗೀತಾ. 10 ರೂಪಾಯಿ ಲೆಕ್ಕದಲ್ಲಿ ಈಗಾಗಲೇ ನಿನ್ನ ಬ್ಯಾಂಕ್ ಅಕೌಂಟ್ಗೆ UPI ಮುಖಾಂತರ 50,000 ಟ್ರಾನ್ಸ್ಫರ್ ಮಾಡಿದ್ದೀನಿ. ನೋಡಮ್ಮ, ಮೆಸೇಜ್ ಬಂದಿರ್ಬೇಕಲ್ವಾ? ಒಂದ್ ನಿಮಿಷ ಸರ್. ಸರ್, ಬಂದಿದೆ ಸರ್. ತಂಗ್ಯವ, ಏನ್ ತಂಗ್ಯವ ಇದು? ಟೈಮ್ ಹೋಗ್ತಾ ಇದೆ. ಇವಳು ನೋಡಿದ್ರೆ ಆರಾಮಾಗಿ ಫೋನಲ್ಲಿ ಹರಟೆ ಹೊಡಿತಿದ್ದಾಳೆ. ಎಲ್ಲ ಬಿಲ್ಡಪ್ ಅಮ್ಮ. ಶೋ ಹೊಡಿತಾಳೆ. ಏನೇ ಹೇಳಿದ್ರು
ಟೈಮ್ ಆದ ತಕ್ಷಣ ಕಣ್ಣೀರಲ್ಲಿ ಕಾಲ್ ತೊಳೆಯೋದು ತಪ್ಪಲ್ಲ. ಬೀದಿಲ್ ಕೂತು ಬದುಕನ್ನು ಕಟ್ಕೊಳ್ಳೋ ಕಲೆ ನಿನ್ನಿಂದ ಕಲಿಬೇಕು. ಸೂಪರ್, ಆಲ್ ದ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಹಾ, ಭಕ್ತಾಭಿಮಾನಿಗಳ ಗಮನಕ್ಕೆ ಈಗ ಕಾಲಿಗೆ ಬೀಳೋಕೆ ಕೌಂಟ್ ಡೌನ್ ಶುರುವಾಗಿದೆ. ಇದೀಗ 10, 9, 8, ಕೊನೆಯ 2 ನಂಬರ್ ಬಾಕಿ ಇದೆ. ನಂಬರ್ 2, ಲಾಸ್ಟ್ ನಂಬರ್, ಸಿಂಗಲ್ ನಂಬರ್ 1. ಟೈಮ್ ಅಪ್. ಹಲೋ ಮಿಸ್. ಟೈಮಿಗೆ ಸರಿಯಾಗಿ ದುಡ್ಡು ಕಟ್ಟಾಯ್ತು. ಸುಶೀಲಾ, ಸುಶೀಲಾ, ಬಂದೇ ಬರುತ್ತವ ಕಾಲ. ಏನಾಯ್ತ್ರಿ? ಕರೆದ ತಕ್ಷಣ ಓ ಅಂತ ಕೇಳಿದ್ರೆ ಸೌಜನ್ಯ, ಏನಾಯ್ತು ಅಂತ ಕೇಳಿದ್ರೆ ಆಘಾತ. ನನ್ನ ಧ್ವನಿ ನಿನ್ಗೆ ಹ್ಯಾಕೆ ಕೇಳಿಸ್ತು? ಏನು? ಗಂಡಸಿಗೆ ಒಂದು ಸಣ್ಣ ಸ್ವಾಭಿಮಾನ ಇರ್ತದೆ, ಆದ್ರೆ ಹೆಂಗಸಿಗೆ ಸಲಿಗೆ ಇರುತ್ತೆ. ಗೀತೆಗೆ ಒಂದು ಫೋನ್ ಮಾಡಿ ಮಾತಾಡು. ಏನಂತ? ಹೇಳ್ತೀನಿ ಕಣೆ, ಹೇಳ್ತೀನಿ. ಹೇಳ್ದೆ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತೆ ನೀನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಮರಿದೆ ನನ್ನ ಅಕೌಂಟ್ ನಂಬರ್ನ ಗೀತಂಗೆ ಕೊಟ್ಟುಬಿಡು. ಯಾಕ್ರಿ? ಅವ್ರ ಮಾವನ ಹತ್ರ ಮಾತಾಡಿ ನನ್ನ ಅಕೌಂಟ್ಗೆ ಒಂದು 25 ಲಕ್ಷ ಟ್ರಾನ್ಸ್ಫರ್ ಮಾಡೋಕೆ ಹೇಳೆ. 25 ಲಕ್ಷನಾ? ಅಷ್ಟೇ. ಅವ್ರ ಪಾಲಿಗೆ ಚಿಲ್ರೆ, ನನ್ನ ಪಾಲಿಗೆ ಬಂದ. ಇದರಿಂದ ನಮ್ಮಿಬ್ಬರ ಸಂಬಂಧದ ಅನುಬಂಧ ಇನ್ನೂ ಹೆಚ್ಚಾಗ್ಲಿ. ಅಲ್ಲ ರೀ, ನಮಗೆ ಯಾಕೆ 25 ಲಕ್ಷ? ಈಗ ಅದರ ಅವಶ್ಯಕತೆ ಏನಿದೆ? ಗುಡ್ ಕ್ವೆಶ್ಚನ್. ಇದಕ್ಕೆ ಒಂದು ಕಾರಣ ಇದೆ. ಮೊನ್ನೆ ನಾನು ನನ್ನ ಡಬ್ಬಾ ಸ್ಕೂಟರ್ ಹೋಗ್ತಿದ್ನಾ, ಆ ಮೂಲೆ ಮನೆ ಅನಂತು ನನ್ನ ಸ್ಕೂಟರ್ನ ನೋಡಿ, ಏನಯ್ಯ ಮಂತ್ರಿ ಬೀಗ ಆಗ್ಬಿಟ್ಟು ಈ ಲಡ್ಕಾಸಿ ಸ್ಕೂಟರ್ ಓಡಾಡ್ತೀಯಲ್ಲ, ಇದನ್ನ ಜನ ನೋಡಿದ್ರೆ ಆ ಮಂತ್ರಿ ಮಾನ ಮರ್ಯಾದೆ ಹೋಗಲ್ವೇ ಅಂತ ಕೇಳ್ಬಿಟ್ಟ. ಗೀತಾ ಸೊಸೆಯಾಗಿ ಹೋದ ಮನೆ ಮಾನ ಮರ್ಯಾದೆ ಪ್ರಶ್ನೆ ಅಂದಮೇಲೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಸುಶೀಲ? ತಕ್ಷಣ ಶೋರೂಮ್ಗೆ ಹೋಗಿ ವಿಚಾರಿಸಿದೆ. ಕಾರಣ 12 ಲಕ್ಷ ಅಂದ್ರು. ಆಮೇಲೆ ಅದಕ್ಕೆ ತಕ್ಕಾಗಿ ಬಾಳ್ಬೇಕಲ್ಲ, ಅದಕ್ಕೆಲ್ಲ ಸಣ್ಣ ಪುಟ್ಟ ಎಕ್ಸ್ಟ್ರಾ ಖರ್ಚಿರುತ್ತೆ ಅಂತ ಸ್ವಲ್ಪ ಎಕ್ಸ್ಟ್ರಾ ಕೇಳಿದ್ದೀನಿ. ವ್ಯವಸ್ಥೆ ಮಾಡಕ್ಕೆ ಹೇಳ್ಬಿಡು, ಒಂದು ಸಣ್ಣ ವಾಕ್ ಹೋಗಿ ಬರ್ತೀನಿ. ಕೆಲಸ ಇಲ್ಲ ಅಂತ ಮನೇಲೆ ಕೂತ್ಬಿಟ್ರೆ ಬಾಡಿಗೆ ಎಕ್ಸರ್ಸೈಸ್ ಇಲ್ದಂಗಾಗಿ ಆರೋಗ್ಯ ಕೆಟ್ಟೋಗುತ್ತೆ. ಆರೋಗ್ಯನೇ ಭಾಗ್ಯ. ಬರ್ಲಾ?